ವಿದುಷಿ ಆರ್ ಚಂದ್ರಿಕಾ. ಭಾಗವಹಿಸುವ ವಿದ್ಯಾರ್ಥಿನಿ ರಂಜನಿ ಆರ್. ಕೇಳಿ ಅಮೃತ ಗುರುಕುಲ ಸಂಗೀತ ಪಾಠ. ಹಿಂದಿನ ಸಂಗೀತ ಪಾಠದಲ್ಲಿ ಯಾವ ಕೃತಿ ಪಾಠ ಆಗ್ತಿತ್ತು ರಂಜನಿ? ನಾಗಸ್ವರಾವಳಿ ರಾಗದ ರಮಾರಮಣ ನಾರಾಯಣ. ಎಲ್ಲಿವರೆಗೂ ಆಗಿದೆ ಅಮ್ಮ ಪಾಠ? ಅದು ಪಲ್ವಿ ಆಯ್ತು, ಇನ್ನೊಂದು ಸ್ವಲ್ಪ ಕಡೆ ಸಂಗತಿ ಒಂದು ಇದೆ ಅಲ್ವಾ? ಅಲ್ಲಿವರೆಗೂ ಅರ್ಥ ಆಗಿದೆ ಅಲ್ವಾ ನಿಮಗೆ? ಹಾ, ಅರ್ಥ. ಆರೋಹಣ ಅವರೋಹಣ ಹಾಡ್ಬಿಟ್ಟು ಎಲ್ಲ ಸಂಗತಿ 2 ಸಲ ಹಾಡ್ಕೊಂಡು ಬನ್ನಿ. ಪಲ್ಲವಿದು ಸಗಮ ಪದ ಸಾದ ಪ ಮಗ ಸಾ ರಮ ರಮಣ ನಾರಾಯಣ 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 ರಮ ರಮಣ ರಮ ರಮಣ ನಾರಾಯಣ ನಮೋ ನಮೋಸ್ತುತೇ ದಯಾನಿಧೆ ದಯಾನಿಧೆ ನಮೋ. ಅದು ರಮರಮಣ ಹಾಡ್ಬಿಟ್ಟು ಹಾಡಿ, 3ನೇ ಸಂಗತಿ ಹಾಡಿ. ರಮಣ ನಾರಾಯಣ ನಮೋಸ್ತುತೇ ದಯಾನಿಧೆ. ಸರಿಗಿದೆ. ಮತ್ತೆ ರಮಾರಮಣ ಸಂಗತಿ ಏನು ಬದಲಾವಣೆ ಇಲ್ಲ. ರಮ ರಮಣ ನಾರಾಯಣ ಹಾಡ್ಬಿಡ. ರಮ ರಮಣ ನಾರಾಯಣ ಪಮ ಪದ ಸದ ಸಾ ಪಮ ಪದ ಸದ ಸಾ ನಮೋಸ್ತುತೇ ನಮೋಸ್ತುತೇ. ಕೂಡ ಬದಲಾವಣೆ ಇಲ್ಲ. ಲಘುವಿನ ಭಾಗ ಕೂಡ ಮೊದಲನೇ ಸಂಗತಿ ತರಹನೇ ಇದೆ. ಸಗ ಸದ ಸದ ಪದ ಪ ಮದ ಪ ಪ ಮಗ ಸ ಸಗ ಸದ ಸದ ಪದ ಪ ಮದ ಪ ಪ ಮಗ ಸ. ಇದನ್ನ ಧೃತಕ್ಕೆ ಬರ್ತಾ ಇದೆಯಲ್ಲ. ಸಗ ಸದ ಸದ ಪದ ಒಂದು ಧೃತಕ್ಕೆ ಬರುತ್ತೆ, ಮೊದಲನೇ ಧೃತಕ್ಕೆ. ಪ ಮದ ಪ ಪ ಮಗ ಸ 2ನೇ ಧೃತ. ಒಂದ್ಸಲ ಹಾಡಿ ಅದು ಮೊದಲಿಂದ ಈ ಸಂಗತಿ. ಸಗ ಸ ಪಮ ಪದ ಸದ ಸಾ ಸಗ ಸದ ಸದ ಪದ ಪ ಮದ ಪ ಪ ಮಗ ಸ. ಸರಿಗಿದೆ. ಸಾಹಿತ್ಯ ಬರಕ್ಕೆ ಅನುಕೂಲವಾಗಿರ್ಲಿ ಅಂದ್ಬಿಟ್ಟು 3 ಅದನ್ನ ವಿಂಗಡಿಸ್ಕೊಂಡ್ರೆ ಸಗ ಸದ ಸದ ಪದ ಪ ಮದ ಪ ಪ ಮಗ ಸ ಸಗ ಸದ ಸದ ಪದ ಪ ಮದ ಪ ಪ ಮಗ ಸ. ನಮೋಸ್ತುತೇ ನಮೋಸ್ತುತೇ ದಯಾನಿಧೆ ದಯಾನಿಧೆ ರಮ ರಮಣ ನಾರಾಯಣ ರಮ ರಮಣ ನಾರಾಯಣ ನಮೋಸ್ತುತೇ ದಯಾನಿಧೆ ನಮೋಸ್ತುತೇ ದಯಾನಿಧೆ. ಸರಿಗಿದೆ. 2 ಕೂಡ್ಸ್ ಒಂದ್ಸಲ ಹಾಡ್ಬಿಡಿ ನೀವು. ರಮ ರಮಣ ನಾರಾಯಣ ನಮೋಸ್ತುತೇ ದಯಾನಿಧೆ. ಸರಿಗಿದೆ. ಮುಂದೆ ನಿಲ್ಲಿಸುವಾಗ ರಮ ರಮಣ ನಾರಾಯಣ ರಮ ರಮಣ ನಾರಾಯಣ. ಪಲ್ಲವಿ ಅರ್ಥ ಆಯ್ತಲ್ವಮ್ಮ? ಅನುಪಲ್ಲವಿ ಶುದ್ಧ ಸಾಹಿತ್ಯ ಬರ್ಕೊಂಡ್ಬಿಡಿ. ಸಮಾನ ಸಮಾನ ರಹಿತಾದ್ಭುತ ಚರಿತ.
ರಹಿತಾದ್ಭುತ ಚರಿತ ಸುಮಾಸ್ತ್ರ ಜನಕ ಸುಮಾಸ್ತ್ರ ಜನಕ ಸಮೀರ ಗಾತ್ರ. ಸಮೀರ ಗಾತ್ರ. ಇದರ ಏನ್ ಬರ್ಕೊಂಡಿದ್ದೀರಾ ಓದಿ ಸಾಹಿತ್ಯ? ಸಮಾನ ರಹಿತಾದ್ಭುತ ಚರಿತ. ಸಮಾನ ರಹಿತಾದ್ಭುತ ಚರಿತ. ಸಮಾನ ರಹಿತಾದ್ಭುತ ಚರಿತ ಸುಮಾಸ್ತ್ರ ಜನಕ ಸಮೀರ ಗಾತ್ರ. ಆಮೇಲೆ ಚಿಟ್ಟೇಶ್ವರನು ಬರುತ್ತೆ. ಮೊದಲು ಇದು ಈ ಸಂಗತಿ ಕಲ್ತ್ಕೊಂಡ್ಬಿಡಿ. ಅನುಪಲ್ಲವಿದು ಇದು ಕೂಡ ಸಮಕ್ಕೆ ಪ್ರಾರಂಭ ಆಗತ್ತೆ. ಸದಾ ಪ ಮ ಪ ಮ ಗ ಮ ಸದಾ ಪ ಮ ಪ ಮ ಗ ಮ ಗ ಮ ಪದ ಸರ ಪದ ಸ ಗ ಮ ಪದ ಸರ ಪದ ಸ ಸದಾ ಪ ಮ ಪ ಮ ಗ ಮ ಸದಾ ಪ ಮ ಪ ಮ ಗ ಮ. ಇಷ್ಟು ಲಘುವಿನ ಭಾಗ. ಸದಾ ಪ ಕಾಲದಲ್ಲೇ ಇದೆ. ಮೇಲ್ಚುಕ್ಕೆ ಇಟ್ಕೊಳ್ಳಿ ಸಾಗೆ. ಮ ಪ ಮ ಗ ಮ ಮ ಪ ಮ ಗ ಮಾತ್ರ ಕೆಳಗೆರೆ ಹಾಕೊಳ್ಳಿ. ಸದಾ ಪ ಮ ಪ ಮ ಗ ಮ ಗ ಮ ಪದ ಸರ ಪದ ಸ ಗ ಮ ಪದ ಸರ ಪದ ಸ. ಒಂದಕ್ಷರ ಬಿಟ್ಟು ಮೊದಲನೇ ಧೃತದಲ್ಲಿ ಗ ಮ ಪದ ಗ ಮ ಪದ ಸರ ಪದ ಸ ಸದ ಪದ ಸ. ಇಲ್ಲಿ ಗ ಮ ಪದ ಸದ ಪದ ಎರಡನೇ ಕಾಲ ಗ ಮ ಪದ ಸದ ಪದ ಸ. ಸ. ಅದು ಕಾಲದಲ್ಲಿ ಎರಡು ಅಕ್ಷರ ಇದೆ. ಸಾ ಮೇಲೆಲ್ಲ ಚುಕ್ಕೆ ಇಟ್ಕೊಳ್ಳಿ. ಇನ್ನೊಂದ್ಸಲ ಹಾಡಿ ಅದನ್ನ ಸಮಕ್ಕೆ. ಸದಾ ಪ ಮ ಪ ಮ ಗ ಮ ಗ ಮ ಪದ ಸದ ಪದ ಸ. ಸರಿಯಾಗಿದೆ. ಸಮಾನ ರಹಿತ ಸಮಾನ ರಹಿತ ಭೂತ ಚರಿತ ಭೂತ ಚರಿತ ಸಮಾನ ರಹಿತ ಅದ್ಭುತ ಚರಿತ. ಹಾಡಿ. ಸಮಾನ ರಹಿತ ಭೂತ ಚರಿತ. ರಹಿತ ಅದ್ಭುತ ಒಂದೇ ಸಲ ಬರ್ಲಿ. ಸಮಾನ ರಹಿತ ಅದ್ಭುತ ಚರಿತ. ಸರಿಯಾಗಿದೆ. ಮುಂದಿಂದು ಸರ ಪದ ಸದ ಪ ಮ ಪ ಮ ಗ ಮ ಸದ ಪದ ಸದ ಪ ಮ ಪ ಮ ಗ ಮ ಗ ಮ ಪದ ಸರ ಪದ ಸದ ಸ ಗ ಮ ಪದ ಸದ ಪದ ಸದ ಸ ಸರ ಪದ ಸದ ಪ ಮ ಪ ಮ ಗ ಮ ಸದ ಪದ ಸದ ಪ ಮ ಪ ಮ ಗ ಮ ಗ ಮ ಪದ ಸರ ಪದ ಸದ ಸ ಗ ಮ ಪದ ಸದ ಪದ ಸದ ಸ. ಅರ್ಥ ಆಯ್ತಾ ಎರಡನೇ ಸಂಗತಿ? ಓಕೆ, ಒಂದ್ಸಲ ಹಾಡಿ. ಸದ ಸಮಕ್ಕೆ. ಸದ ಪದ ಸದ ಪ ಮ ಪ ಮ ಗ ಮ ಗ ಮ ಪದ ಸದ ಪದ ಸದ ಸ. ಸಮಾನ ರಹಿತ ಸಮಾನ ರಹಿತ ಭೂತ ಚರಿತ ಭೂತ ಚರಿತ ಸಮಾನ ರಹಿತ ಭೂತ ಚರಿತ ಸಮಾನ ಸಮಾನ ಚರಿತ ಭೂತ ಚರಿತ. ರಹಿತ ಅದ್ಭುತ ಒಟ್ಟಿಗೆ ಬರ್ಲಿ. ಸಮಾನ ರಹಿತ ಭೂತ ಚರಿತ. ಈಗ ಅಲ್ಲಿ ಉಸಿರು ಬರೋಷ್ಟೊತ್ತಿಗೆ ಸಾಕಾಗಿ ಹೋಗೋದ್ರಿಂದ ಸಮಾನ ಒಂದು ಉಸಿರು ತಗೊಂಡು ರಹಿತ ಅದ್ಭುತ ಚರಿತ ಸಮಾನ ರಹಿತ ಅದ್ಭುತ ಚರಿತ ಸಮಾನ ರಹಿತ ಅದ್ಭುತ ಚರಿತ ಸಮಾನ ರಹಿತ ಅದ್ಭುತ ಚರಿತ. ಸರಿಯಾಗಿದೆ. ಮುಂದಿನ ಸಂಗತಿ, ಮುಂದಿನ ಸಾಹಿತ್ಯಕ್ಕೆ. ಮುಂದೆ ಏನಿದೆ ಸಾಹಿತ್ಯ? ಸಮಾನ ರಹಿತ ಅದ್ಭುತ ಚರಿತ ಆದ್ಮೇಲೆ ಸುಮಾಸ್ತ್ರ ಜನಕ ಸಮೀರ ಗಾತ್ರ. ಸರಿಗಿದೆ. ಸದ ಸಾಗ ಸದ ಸಾಗ ಸಗಮ ಗಮ ಸಗಮ ಗಮ ದಸದ ಪ ದಸದ ಪ ದಸದ ಪ
ಪಮದ ಪಪ ಮಗ ಸ ಪಮದ ಪಪ ಮಗ ಸ ಸದ ಸಾಗ ಸದ ಸಾಗ ಸಗ ಮಗ ಮ ಸಗ ಮಗ ಮ ದಸ ದಾಪ ದಸ ದಾಪ ಪಮದ ಪಪ ಮಗ ಸ ಪಮದ ಪಪ ಮಗ ಸ ಸದ ಸಾಗ ಸದ ಸಾಗ ಮೇಲೆಲ್ಲ ಚುಕ್ಕೆ ಇಟ್ಕೊಂಡ್ರ ಸ ಸ ಗ ಎಲ್ಲನಕ್ಕೂ ಅದು ಸದ ಸಾಗ. ಎರಡನೇ ಕಾಲದಲ್ಲಿ 3 ಅಕ್ಷರ ಇದೆ ಆ ಸ. ಸದ ಸಾಗ ಸದ ಸಾಗ ಸಗ ಮಗ ಮ ಸಗ ಮಗ ಮ ದಸ ದಾಪ ದಸ ದಾಪ ಪಮದ ಪಪ ಮಗ ಸ ಪಮದ ಪಪ ಮಗ ಸ. ಒಂದ್ಸಲ ಹಾಡಿ. ಸದ ಸಾಗ ಸಗ ಮಗ ಮ ದಸ ದಾಪ ಪಮದ ಪಪ ಮಗ ಸ. ಸರಿಗಿದೆ. ಸುಮಾಸ್ತ್ರ ಜನಕ ಸುಮಾಸ್ತ್ರ ಜನಕ ಸಮೀರ ಗಾತ್ರ ಸಮೀರ ಗಾತ್ರ ಸುಮಾಸ್ತ್ರ ಜನಕ ಸುಮಾಸ್ತ್ರ ಜನಕ ಸಮೀರ ಗಾತ್ರ ಸಮೀರ ಗಾತ್ರ. ಇದು ಕೂಡ ಎರಡನೇ ಸಂಗತಿ ಬರುತ್ತಲ್ಲ. ಸಮಾನರಹಿತ ಅದ್ಭುತ ಚರಿತ ಸುಮಾಸ್ತ್ರ ಜನಕ ಸಮೀರ ಗಾತ್ರ. ಅದೆರಡು ಕೂಡಿಸಿ ಹೇಳಿ. ಸಮಾನರಹಿತ ಅದ್ಭುತ ಚರಿತ ಸುಮಾಸ್ತ್ರ ಜನಕ ಸಮೀರ ಗಾತ್ರ. ಇನ್ನೊಂದ್ಸಲ ಹಾಡಿ. ಸಮಾನರಹಿತ ಅದ್ಭುತ ಚರಿತ ಸುಮಾಸ್ತ್ರ ಜನಕ ಸಮೀರ ಗಾತ್ರ. ಸರಿಗಿದೆ. ಈಗ ಮೊದಲನೇ ಸಂಗತಿ ಅನುಪಲ್ಲವಿ ಇನ್ನೊಂದ್ಸಲ ಹಾಡಿ. ಸಮಾನರಹಿತ ಅದ್ಭುತ ಚರಿತ ಸಮಾನರಹಿತ ಅದ್ಭುತ ಬಿಡಿಸೋದು ಚರಿತ ಬೇಡ ಅಲ್ಲಿ. ರಹಿತ ಅದ್ಭುತ ಒಟ್ಟಿಗೆ ಬರಲಿ. ಮೊದಲಿಂದ ಹೇಳಿ. ಸಮಾನರಹಿತ ಅದ್ಭುತ ಚರಿತ ಸಮಾನರಹಿತ ಅದ್ಭುತ ಚರಿತ. ಇಲ್ಲೂ ಕೂಡ ಚರಿ ಬಿಡಿಸೋದು ಬೇಡ. ಸಮಾನರಹಿತ ಅದ್ಭುತ ಚರಿತ ಹಾಡಿ. ಸಮಾನರಹಿತ ಅದ್ಭುತ ಚರಿತ ಸುಮಾಸ್ತ್ರ ಜನಕ ಸಮೀರ ಗಾತ್ರ ಸಮಾನರಹಿತ ಅದ್ಭುತ ಚರಿತ ಸುಮಾಸ್ತ್ರ ಜನಕ ಸಮೀರ ಗಾತ್ರ. ಅನುಪಲ್ಲವಿ ಅರ್ಥ ಆಯ್ತಾ ರಂಜನಿ? ಅರ್ಥ ಆಯ್ತು. ಚೆನ್ನಾಗಿ ಅಭ್ಯಾಸ ಮಾಡಿ. ಮುಂದಿನ ತರಗತಿಲಿ ಚಿಟೇಶ್ವರ ಹೇಳ್ಕೊಡ್ತೀನಿ. ಇದುವರೆಗೂ ಅಮೃತ ಗುರುಕುಲ